ಸರ್ ನೆನ್ನೆ ನಾವು ಉಪವಾಸ ಇದ್ರೆ ಫಸ್ಟ್ ಉಪವಾಸ ತಾಯಿ ಮನೇಲಿ ಇದ್ದಿದ್ದು. ಆಮೇಲೆ ಮನೆಗೆ ಬಂದೆ, ನಾನು ನಮ್ಮ ತಾಯಿ ಮನೆಯಿಂದ ನನ್ನ ಮನೆಗೆ ಬಂದೆ. ಬರುವಾಗ ಅವರಪ್ಪ ಕಾಣಿಸ್ಕೊಂಡಿಲ್ಲ, ಬೀಗ ಹಾಕಿದ್ರು, ಬೀಗ ತೆಗ್ದು ಮನೆಗೆ ಹೋದೆ. ಆಮೇಲೆ ನನ್ನ ಮಗಳಿಗೆ ಕಳ್ಸೆ, ಇಲ್ಲಿ ಚಿಕನ್ ಅಂಗಡಿ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಕುತ್ಕೊಂಡೋದವರು. ಸರಿ ಹೋಗ್ಬಿಟ್ಟು ಅಪ್ಪನ ಕರ್ಕೊಂಡ್ ಬಾ ಹೋಗು ಅಂದ್ಬಿಟ್ಟು ಕಳ್ಸಿದೆ. ಮಗು ಬಂದು ಅವ್ರ ಅಪ್ಪನ ಕರ್ಕೊಂಡು ಬಂದ್ರು, ಅಪ್ಪನು ಮಗಳು ಇಬ್ರು ಬಂದ್ರು ಸರ್. ಇಬ್ರು ಬಂದು ಮನೆಗೆ ಬಂದ್ರು, ಹೊಟ್ಟೆ ಹಸಿತಾ ಇದೆ ಅಂತ ಊಟ ಹಾಕೊಟ್ಟೆ. ಊಟ ತಿಂದ್ರು, ATM ಕಾರ್ಡ್ ಎತ್ಕೊಂಡು ಜೇಬಲ್ಲಿ ಹಾಕೊಂಡ್ರು. ಆಮೇಲೆ ಹೇಳಿದ್ರು ಈ ತರ ಉಪವಾಸ ಇದ್ದೀರಾ ಅಂದ್ರು. ಹೌದು, ನಾನು ನನ್ನ ಮಗಳು 8 ವರ್ಷ ಮಗಳು ಇದ್ದಾಳೆ. ಹೌದು, ನಾನು ನನ್ನ ಮಗಳು ಇಬ್ರು ಉಪವಾಸ ಇದ್ದೀವಿ ರೀ ಅಂದೆ. ಸರಿ ಏನ್ ಬೇಕು ಹೇಳಿ ಅಂದ್ರು. ಉಪವಾಸ ತೆಗಿಯಕ್ಕೆ ಫ್ರೂಟ್ಸು ಜ್ಯೂಸ್ ಏನೋ ತಗೊಂಬನ್ನಿ ಅಂತ ಹೇಳ್ದೆ. ಅಷ್ಟರಲ್ಲಿ ATM ಕಾರ್ಡು ಫೈಲ್ ಎಲ್ಲ ಹೊರಗಡೆನೆ ಬಿದ್ದಿತ್ತು ಹಾಲಲ್ಲಿ. ಯಾಕ್ರಿ ATM ಇಷ್ಟು ಬೇಗ, 5ನೇ ತಾರೀಕು ಅಲ್ವಾ ಸ್ಯಾಲ್ರಿ ಬರೋದು, ATM ಕಾರ್ಡ್ ಯಾಕೆ ಇಷ್ಟು ಬೇಗ ಆಯ್ತು? ಇಲ್ಲಮ್ಮ, ನಾನು ಒಂದು ಸ್ವಲ್ಪ ಔಟ್ಸೈಡ್ ಹೋಗಬೇಕು, ಅದಕ್ಕೆ ಬಿಡು, ನಿನ್ಗೇನು ಬೇಕು ಹೇಳು ನೀನು ಅಂದರು. ಸರಿ ಫ್ರೂಟ್ಸ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದೆ. ಊಟ ಮಾಡಿಕೊಂಡ್ರು, ಮಕ್ಳಿಗಿಬ್ರಿಗೂ ಮಾತಾಡ್ಸ್ಕೊಂಡು ಒಂದು 12:30 ಹಂಗೆ ಆಚೆ ಬಂದಿದ್ದವರು. ಆಚೆ ಬಂದರು. ನೈಟು ಅವ್ರ ಅಮ್ಮ ಮನೆಗೂ ಹೋಗಿಲ್ಲ, ನನ್ನ ಮನೆಗೂ ಬಂದಿಲ್ಲ. ನಾನು ಬಂದು ನಮ್ಮ ತಾಯಿ ಮನೆಗಿದ್ದೆ. ಒಬ್ಬರೇ ಉಪವಾಸ ಇರೋಕ್ಕಾಗಲ್ಲ, ಎಲ್ಲರೂ ಸೇರಿ ಇದ್ರೆ ಒಳ್ಳೇದು ಅಂದ್ಬಿಟ್ಟು ನಾನೇನು ತಿಳ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನಮ್ಮ ಅಮ್ಮ ಮನೆಗೆ ಇರ್ಬೋದು, ಇಲ್ಲಾಂದ್ರೆ ಅವ್ರು ನಮ್ಮ ಮನೆಗೆ ಇರ್ಬೋದು. ಮಾರ್ನಿಂಗು ಚೈತನ್ಯ ಸ್ಕೂಲ್ಗೆ ಕೆಲ್ಸಕ್ಕೆ ಹೋಗೋದು. ಆಮೇಲೆ ಮಾರ್ನಿಂಗು ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಕಾಯ್ತಾ ಇದ್ದೆ ವ್ಯಾನ್ಗೆ. ನಮ್ಮ ಯಜಮಾನ್ರು ವ್ಯಾನ್ ಓಡಿಸೋದು, ಅದೇ ಬಸ್ಸಿಗೆ ನಾನು ಅಟೆಂಡರು, ಸ್ಕೂಲ್ ಬಸ್ಸಿಗೆ. ಸರಿ ಅಂದ್ಬಿಟ್ಟು ವ್ಯಾನ್ ಬಂದಿಲ್ಲ. ಅಷ್ಟರಲ್ಲಿ ನಾನು ಇನ್ಚಾರ್ಜ್ಗೆ ಕಾಲ್ ಮಾಡಿ, ಸರ್ ಮಕ್ಕಳು ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾ ಇದ್ದಾರೆ ಪೇರೆಂಟ್ಸು, ನಮ್ಮ ಯಜಮಾನ್ರು ಬಂದಿಲ್ಲ, ಅವ್ರು ಹಾಫ್ ಡೇ ಏನಾರು ಬರ್ಬೋದು ಸರ್ ಅಂದಿದ್ದಕ್ಕೆ ಬೇರೆ ಡ್ರೈವರ್ಗೆ ಹಾಕಿದ್ರು. ಆಮೇಲೆ ಅವ್ರು ಬಂದರು, ಬೇರೆ ಡ್ರೈವರ್ ಬಂದರು. ಆವಾಗಿಂದ ನಾನು ನಮ್ಮ ಅಣ್ಣಗೆ, ನಮ್ಮ ತಮ್ಮಗೆ, ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಕಾಲ್ ಮಾಡಿದೆ. ಇಲ್ಲ ಅಲ್ಲಿ ಇಲ್ಲ, ಇಲ್ಲ ಅಕ್ಕ, ಚಿಕನ್ ಅಂಗಡಿ ಹತ್ರ ಬೇರೆ ನಾನು ಮಧ್ಯಾಹ್ನನೇ ನೋಡಿದ್ದು ಅಂದ್ಬಿಟ್ಟು ಚಿಕನ್ ಅಲ್ಲಿ ಹುಡುಗ ಇದ್ದಾನಲ್ಲ ಅವ್ರು ಹೇಳಿದ್ರು. ಸರಿ ಅಂದ್ಬಿಟ್ಟು ತಿರ್ಗಾ ಒಂದು 2 ಗಂಟೆ ಮೇಲೆ ತಿರ್ಗಾ ಫೋನ್ ಮಾಡಿದೆ ನಾನು. ಇಲ್ಲಪ್ಪ, ಒಂದು ಸ್ವಲ್ಪ ಇನ್ಕ್ವೈರಿ ಮಾಡು, ಎಲ್ಲಿದ್ದಾರೆ ಒಂದು ಸ್ವಲ್ಪ ಕೇಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿ ಅಂತ ಹೇಳಿದ್ದಕ್ಕೆ ಅವ್ರು ಏನಂದ್ರು, ಚಿಕನ್ ಅಂಗಡಿ ಹಿಂದೆ ಒಂದು ರೂಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡಿ ಅಂದರು. ಒಂದು 4 ರೂಮ್ ನೋಡಿದೆ, ಕಾಣಿಸ್ಕೊಂಡಿಲ್ಲ. 5ನೇ ರೂಮಲ್ಲಿ ಡೆಡ್ ಆಗಿ ಇದ್ದಾರೆ ಸರ್. ತಲೆಗೆ ಏಟ್ ಬಿದ್ದಿದೆ, ಅವ್ರ ಚಪ್ಪಲಿ ಕಾಲಲ್ಲೇ ಇದೆ, ಒಂದು ಶೂ ಒಳಗಡೆ ಇದೆ ಬೇರೆಯವ್ರದ್ದು, ಇನ್ನೊಂದು ಶೂ ಆಚೆ ಇದೆ. ಅದೇನಂತ ಗೊತ್ತಾಗ್ತದೆ ಸರ್. ಆ ಥರ ಏನಿದ್ದಿಲ್ಲ, ಬೇರೆ ಒಟ್ಟಿನಲ್ಲಿ ಇಲ್ಲಿ ಚಿಕನ್ ಅಂಗಡಿಯಲ್ಲಿ ಫ್ರೆಂಡ್ಸ್ ಅವ್ರವ್ರೆ ಕುತ್ಕೊಂಡು ಮಾತಾಡೋದು. ನಮ್ಮ ಅಣ್ಣ, ನಮ್ಮ ತಮ್ಮ ಇಲ್ಲಿರೋ ಹೀಲಾಗಿರೋರೆ ಮಾತಾಡೋರು. ಅವ್ರಿಗೆ ಅದಿದೆ ಸರ್, ಅದಿದೆ, ಮಾಡ್ತಾರೆ. ಯಾಕಂದರೆ ಸುಳ್ಳು ಹೇಳ್ಬಾರ್ದು, ಇರೋದು ಹೇಳಬೇಕು. ಡ್ರಿಂಕ್ ಮಾಡ್ತಾರೆ. ಕಟಿಂಗ್ ಮಾಡಿಕೊಂಡು ಫ್ರೂಟ್ಸ್ ತಗೊಂಬರ್ತೀನಿ ಅಂದ್ಬಿಟ್ಟು ನಿನ್ನೆ ಮಧ್ಯಾಹ್ನ ಮೇಲೆ ಹೋಗಿದ್ದು, ನೈಟು ಬಂದಿಲ್ಲ. ಇವಾಗ 3 ಗಂಟೆ 20 ನಿಮಿಷಕ್ಕೆ ನಾನು ನೋಡಿರೋದು. ಇಲ್ಲಿ ಹೇಳಿದಕ್ಕೆ ಗೊತ್ತಾಗಿರೋದು, ಹಿಂದೆ ಹೋಗ್ಬಿಟ್ಟು ನೋಡಿ ಅಂತ ಹೇಳಿದಕ್ಕೆ ಬಂದು ನೋಡಿದ್ದು. ಚಿಕನ್ ಅಂಗಡಿ ಇದೆಯಲ್ವಾ, ಅವರು ನಮ್ಮ ಅಣ್ಣ, ಯಾಕಂದ್ರೆ ಇವರೆಲ್ಲರ ಕುತ್ಕೊಂಡು ಒಂದ್ ಸ್ವಲ್ಪ ಸಿಗರೇಟ್ ಅದು ಮಾಡ್ಕೊಂತಾರಲ್ಲ. ಅಕ್ಕ ಒಂದ್ ಡೌಟಿಂದ ಹೋಗ್ಬಿಟ್ಟು ನೋಡಿ ಅಕ್ಕ ಅಂತ ಹೇಳಿದ್ದಾರೆ. ನಾನು ಹೋಗ್ಬಿಟ್ಟು ನೋಡಿದೆ, ನೋಡಿದ ತಕ್ಷಣ ಡೆಡ್ ಆಗಿ ಬಿದ್ದಿದ್ದಾರೆ. ಎಲ್ಲೂ ಏಟಾಗಿಲ್ಲ ಸರ್, ಬೇರೆ ಇದೆಲ್ಲ ರೆಡ್ ಆಗಿದೆ. ತಲೆಯಲ್ಲಿ ಏಟಾಗಿದೆ, ಗೋಡೆ ಮೇಲೆ ಬ್ಲಡ್ ಇದಿದೆ. ಆಮೇಲೆ ಬಾಯಲ್ಲಿ ವಾಮಿಟ್, ಊಟ ತಿಂದಿರೋದೇನೋ ವಾಮಿಟ್ ಇಲ್ಲೂ ಹೋಗಿದೆ. ಕಣ್ಣಲ್ಲಿ ನೀರು, ಮೂಗಲ್ಲಿ ನೀರು ಹೋಗಿದೆ. ಅನುಮಾನ ಏನಿಲ್ಲ ಸರ್, ಆ ಥರ ಅನುಮಾನ ಏನಿಲ್ಲ. ಎಲ್ಲರ ಹತ್ರನೂ ಚೆನ್ನಾಗೇ ಇದ್ರು. ಏನೋ ಭಾನುವಾರ ಹಂಗೆ ಬರ್ತಾ ಇದ್ರು, ಏನೋ ಸ್ವಲ್ಪ ಕುಡ್ಕೊಂಡು ಮಾಡ್ಕೊಂಡು ಇರ್ತಾ ಇದ್ರು. ಆದ್ರೆ ಹಿಂಗೆ ಸಾಯಿಸ್ತಾರೆ ಅಂತ ನಮ್ಗೆ. ಹೀಲಲ್ಗಿ, ಹೀಲಲ್ಗಿ ಸ್ವಂತ ಅವರು ದೊಗ್ನಿ ಕೊಟ್ಟ.